ಊರಿನಲ್ಲಿ ನಂದು ತುಂಬಾ ದೊಡ್ಡ ಹೆಸರು ಸರ್. ನನ್ನ ತಮ್ಮ ಅಂದ್ರೆ ನನಗೆ ತುಂಬಾ ಪ್ರಾಣ ಸರ್. ಅವನಿಗೋಸ್ಕರ ಏನಾದ್ರೂ ಮಾಡ್ತಿದ್ದೆ. ಆದ್ರೆ ಒಂದು ದಿನ ಒಂದು ಹುಡುಗ ನನ್ನ ತಮ್ಮನ್ನ ಸರಿಯಾಗಿ ಹೊಡೆದ್ಬಿಟ್ಟ ಸರ್. 5 ತಿಂಗಳು ಸರ್ ಕೋಮಾಲಿದ್ದ ನನ್ನ ತಮ್ಮ. 5 ತಿಂಗಳು ಹುಡುಕ್ದೆ ಸರ್. ನನ್ನ ಮಗ ಎಲ್ಲಾದ್ರೂ ಒಂದು ಕಡೆ ಸಿಗ್ತಾನಂತ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಗ್ತಾ ಸರ್ ಒಂದು ದಿನ. ಆವತ್ತೇ ಅವನ ಎತ್ತು ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಅಶು, ನಿನ್ನೆ ರಾತ್ರಿ ಯಾಕೆ ಫೋನ್ ಎತ್ತಲಿಲ್ಲ? ಅಶು ಅಪ್ಪ ಬಂದಿದ್ರು. ಮದ್ವೆ ಅಂತೆ, ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹುಡುಗನ ಹೆಸರು ಶರತ್ ಅಂತ. ನಿಮ್ ತಂದೆ ಓನರ್ ಮಗ, ಸೈಂಟಿಸ್ಟ್. 15 ದಿವಸ ಆದ್ಮೇಲೆ ಫಾರಿನ್ಗೆ ಹೋಗ್ತಾರೆ. ಸೊ ಇನ್ನು 10 ದಿವಸಕ್ಕೆ ನಿನ್ ಮದುವೆ. ಅದ್ ಸರಿ, ನೀನ್ ಯಾಕೆ ನಾನು ಮೊದ್ಲೇ ಏನೋ ಹೇಳಿರ್ಲಿಲ್ಲ ನಿನ್ ಲೈಫಲ್ಲಿ ನಿಂಗೆ ಇನ್ನೊಬ್ಬ ದೊಡ್ಡ ಪ್ರೇಮ್ ಇದ್ದಾನೆ ಅಂತ? ಪ್ರಮಾಣ ಮಾಡಿ ಹೇಳ್ತೀನಿ ಅಶು, ಲೈಫಲ್ಲಿ ನಿನ್ನ ಬಿಟ್ಟು ಇನ್ಯಾರು ಲವ್ ಮಾಡಿಲ್ಲ. ಸರಿ ಬಿಡು, ಅದಕ್ಕೆ ಯಾಕೆ ಮುಖ ಹಂಗ್ ಮಾಡ್ಕೊಂತೀಯಾ? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಅವನನ್ ಮದ್ವೆ ಆಗ್ಬೇಕು ಅಂತಿದ್ಯಾ, ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ಓಡೋಗ್ ಮದ್ವೆ ಆಗೋಣ ಅಂದ್ರೆ ನಾನ್ ರೆಡಿ ಅಪ್ಪ. ನೀನ್ ಯಾವ ದೇವಸ್ಥಾನದಲ್ಲಿ ಹೇಳ್ತೀಯೋ ಅಲ್ಲೇ ತಾಳಿ ಕಟ್ತೀನಿ. ಇವತ್ ಯಾಕೋ ಸಿಕ್ಕಾಬಡೆ ಬೇಜಾರಾಗ್ತಿದೆ ಕಣೆ. ಯಾವ್ದಾದ್ರು ಸಿನಿಮಾಗ್ ಹೋಗೋಣ? ಬೇಡ ಬೇಡ, ಬೋರು. ಸರಿ, ನಿಂಗ್ ನಾನೇ ಒಂದ್ ಕತೆ ಹೇಳ್ತೀನಿ ಕೇಳು, ಆಮೇಲೆ ಡಿಸೈಡ್ ಆಗೋಣ ಎಲ್ ಮದ್ವೆ ಆಗೋದು ಅಂತ. ಕತೆ ಒಂದೂರಲ್ಲಿ ಒಬ್ಬ ರಾಜ, ಅವನಿಗೊಬ್ಳು ರಾಣಿ. ಅವರಿಬ್ರಿಗೂ 2 ಪುಟ್ಟ ಮುದ್ದ ರಾಜ್ಕುಮಾರಿಯರು. ತುಂಬಾ ಚೆನ್ನಾಗಿದ್ರು. ಅದ್ ಯಾರ್ ಕಂಡ್ಬಿತ್ತೇನೋ ಗೊತ್ತಿಲ್ಲ, ಒಂದಿನ ಇದ್ದಕ್ಕಿದ್ದಂಗೆ ಆ ರಾಣಿ ಹುಷಾರ್ ತಪ್ಪದ್ಲು. ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಆ ರಾಣಿಗೆ ಕ್ಯಾನ್ಸರ್ ಅಂತ. ನೋಡ್ತಿದ್ದಂಗೆ ಆ ರಾಣಿ ಆ ರಾಜನ್ ಕಣ್ಮುಂದನೇ ಪ್ರಾಣ ಬಿಟ್ಲು. ಅವತ್ತಿನ ದಿನ ಆ ರಾಜ ಲೈಫಲ್ಲಿ ಫಸ್ಟ್ ಟೈಮ್ ಸತ್ತೋದ. ಆದ್ರೆ 2 ಪುಟ್ಟ ರಾಜ್ಕುಮಾರಿಯರಿಗೋಸ್ಕರ ಮತ್ತೆ ಬದುಕ್ದ. ತುಂಬಾ ಚೆನ್ನಾಗ್ ಸಾಕ್ದ. ದೊಡ್ಡ ರಾಜ್ಕುಮಾರಿ ವಯಸ್ಸಿಗೆ ಬಂದ್ಲು. ಅವಳಿಂದೆ ಒಬ್ಬ ಹುಡುಗ ಓಡಾಡಕ್ ಶುರು ಆದ. ಅದನ್ನೇ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಅವನ್ ಜೊತೆ ಓಡಾಗ್ ಮದ್ವೆ ಆದ್ಲು. ಮದ್ವೆ ಆಗ ಮಾರನೇ ದಿನನೇ ತಿಳಿತು ನಾನ್ ಮೋಸ ಹೋಗಿದ್ದೀನಿ ಅಂತ. ಅಯ್ಯಯ್ಯೋ, ಅಷ್ಟು ಪ್ರೀತಿಯಿಂದ ಸಾಕಿದ ಅಪ್ಪನ್ ಪ್ರೀತಿಗೆ ಮೋಸ ಮಾಡ್ದೇನೋ ಗಿಲ್ಟಲ್ಲೇ ವಿಷ ಕುಡಿದ್ಲು. ಅವಳು ಆ ರಾಜನ್ ಕಣ್ಮುಂದೆನೆ ಪ್ರಾಣ ಬಿಟ್ಲು. ಅವತ್ತು ರಾಜ ಲೈಫಲ್ಲಿ 2ನೇ ಸರಿ ಸತ್ತೋದ. ಈಗ ರಾಜನ್ಗೆ ಅಂತ ಉಳಿದಿರೋದು ಆ ಪುಟ್ಟ ರಾಜ್ಕುಮಾರಿ ಒಬ್ಳೆ. ಅವಳಿಗೋಸ್ಕರ ಮತ್ತೆ ಬದುಕ್ದ. ಅವಳನ್ನ ತುಂಬಾ ಜೋಪಾನವಾಗಿ ಸಾಕದ. ತುಂಬಾ ಅಂದ್ರೆ ತುಂಬಾ ಜೋಪಾನವಾಗಿ ಸಾಕದ. ಈಗ ಪುಟ್ಟ ರಾಜ್ಕುಮಾರಿನೂ ಅವ್ರ ಅಕ್ಕನ ತರಾನೇ ಒಬ್ಬ ಹುಡುಗನ ಇಷ್ಟಪಡ್ತಾವಳೆ. ಅವಳು ಓಡೋಗ್ ಮದ್ವೆ ಆಗ್ತಾಳೆ. ಇದನ್ ಕೇಳ್ತಿದ್ದಂಗೆ ಆ ರಾಜ ಎದೆ ಹೊಡ್ಕೊಂಡು ಸತ್ತೋಗ್ತಾನೆ. ಆದ್ರೆ ಇನ್ಯಾವತ್ತು ಆ ರಾಜ ಮತ್ತೆ ಬದುಕೋದೇ ಇಲ್ಲ. ಯಾಕೇಳು? ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅವನಿಗೆ ಅಂತ ಇನ್ಯಾರು ಉಳಿದಿಲ್ಲ. ಸತ್ತೋಗ್ತಾನೆ ಅಷ್ಟೇ, ಕತೆ ಮುಗಿತು. ಇವಾಗ ಹೇಳು, ನಿನ್ ಲೈಫಲ್ಲಿ ನನಗಿಂತ ನಿನ್ನ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಇನ್ನೊಬ್ಬ ಇದ್ದಾನೆ ಅಂತ ಮೊದ್ಲೇ ಯಾಕೆ ನೀ ನಂಗೆ ಹೇಳಿಲ್ಲ ಅಂಜು? ನಿಮ್ಮ ಅಪ್ಪನ ಪ್ರೀತಿ ಮುಂದೆ ನನ್ನ ಪ್ರೀತಿ ತುಂಬಾ ಚಿಕ್ಕದು ಅನ್ನಿಸ್ತಿದೆ ಕಣ. ಸಾರ್, ನಿಮ್ ಕಾಲ್ ಹಿಡ್ದು ಬೇಡ್ಕೊಂತೀನಿ, ನಿಮ್ ಮಗಳು ನನ್ ಕೊಟ್ಬಿಡಿ ಸಾರ್, ರಾಣಿ ತರ ನೋಡ್ಕೊಂತೀನಿ ಅಂತ ಕೇಳೋಣ ಅನ್ಕೊಂಡ್ರೆ ನಿಮ್ ಅಪ್ಪ ಬೇರೆಯವ್ರಿಗೆ ಮಾತು ಕೊಟ್ಟಿದ್ದಾರೆ. ತನ್ ಮಗಳು ಬೇರೆ ಹುಡುಗನ್ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರಂತೂ ಆ ಪುಟ್ಟ ಹೃದಯ ಜೀವಂತವಾಗಿರತ್ತೆ ಅನ್ನೋ ನಂಬಿಕೆ ನಂಗಿಲ್ಲ ಕಣೆ. ಯೋ, ನನ್ನ ಮಗಳು ನೀನು ಕೊಡೋದಿಲ್ಲ ಯಾ, ಅದ್ ಹೆಂಗ್ ಮದ್ವೆ ಆಗ್ತೀಯ ನಾನು ನೋಡ್ತೀನಿ ಅಂತ ಏನಾದ್ರು ಚಾಲೆಂಜ್ ಮಾಡಿದ್ರೆ ತೊಡ್ಡೆ ತಟ್ಕೊಂಡು ನಿನ್ನೆ ತಕೊಂಡೋಯ್ತಿದ್ದೆ. ಆಗ್ತಿಲ್ಲ ಕಣೆ. ನಿಮ್ಮ ಅಪ್ಪನ ಸಮಾಧಿ ಮೇಲೆ ನನ್ನ ಪ್ರೀತಿ ಅರಮನೆ ಕಟ್ಕೊಳ್ಳೋ ಶಕ್ತಿ ನಂಗಿಲ್ಲ ಅಂಜು. ಇಲ್ಲ ಕಣೆ. ನಿಮ್ಮಪ್ಪ ನೀನು 20 ವರ್ಷ ಕಷ್ಟಪಟ್ಟು ಸಾಕಿದಾರಲ್ಲ, ನಿಮ್ಮಪ್ಪನಿಗೋಸ್ಕರ ಒಂದು 20 ವರ್ಷ ಒಳ್ಳೆ ಮಗಳಾಗಿ ಬದುಕ್ಬಿಡೆ ಸಾಕು. ದಯವಿಟ್ಟು ನಿಮ್ ತಂದೆ ತೋರಿಸಿದ ಹುಡುಗನ್ನೇ ಮದ್ವೆ ಆಗೋ ಅಂಜು, ಪ್ಲೀಸ್ ಕಣೆ. ಏನಪ್ಪ, ನನ್ನಿಂದ ಇಷ್ಟ ಅಲ್ದ ಪ್ರೀತಿ ಮಾಡಿದ ಹುಡುಗ ನಾನು ಇಷ್ಟು ಈಸಿಯಾಗಿ ಬಿಟ್ಟೋಗ್ತಿದ್ದೇನೆ ಅಂತೆಲ್ಲ ಫೀಲ್ ಮಾಡಕ್ ಹೋಗ್ಬೇಡ. ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡು. ಅಪ್ಪ ಅಮ್ಮನ್ ಮಾತ್ರ ದೇವ್ರಂದಿರೋದು, ಆದ್ರೆ ಲವ್ವರ್ಸ್ ಯಾರು ದೇವ್ರಂದಿಲ್ವೇ? ಆಕ್ಚುಲಿ ಅವತ್ ನಿನ್ ದೇವಸ್ಥಾನದಲ್ಲಿ ಹೇಳಿದ್ದೆ ಕರೆಕ್ಟ್.
ನಮ್ಗೆ ಈ ಲವ್ ಗಿವ್ ಎಲ್ಲ ಆಗ್ಬರಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಜು. ಎಲ್ಲ ಒಳ್ಳೇದಾಗ್ಲಿ. ಯಾವತ್ತೋ ಒಂದಿನ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ದೆ. ಯಾವ್ದೋ ದೇವ್ರು ಕೇಳಿಸ್ಕೊಂಡು ಕರೆಕ್ಟಾಗಿ ಅಸ್ತು ಅಂದವನೇ. ಹಂಗೆ ಆಗೋಯ್ತು. ಇನ್ ಮುಂದೆ ನಿಂಗೆ ಒಳ್ಳೆ ಫ್ರೆಂಡ್ ಆಗೇ ಇರ್ತೀನಿ ಅಂಜು. ಆಸ್ ಅ ಫ್ರೆಂಡ್ ಒಂದೇ ಒಂದ್ಸಲ ಹಗ್ ಮಾಡೆ ಪ್ಲೀಸ್ ಕಣೆ, ಪ್ಲೀಸ್ ಅಂಜು. ಎಷ್ಟು ಅಳ್ಬೇಕು ಅನ್ಸತ್ತೋ ಇಲ್ಲೇ ಹತ್ಬಿಡು. ಇನ್ಯಾವತ್ತೂ ನೀನ್ ನೆನ್ಸ್ಕೊಂಡು ಅಳ್ಬಾರ್ದು, ಆಯ್ತಾ? ಮನೆಗೆ ಹೋಗು, ಪಪ್ಪ ಕಾಯ್ತಾ ಇರ್ತಾರೆ, ಟೈಮ್ ಆಯ್ತು. ಇವತ್ತಿನ ದಿನ ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಸರ್. ಎಲ್ಲ ಸ್ವಾರ್ಥಿಗಳು. ಆ ಹುಡುಗ ತುಂಬಾ ಗ್ರೇಟ್ ಅನ್ಸ್ಬಿಟ್ಟ ಸರ್. ಅವನ್ ಮಾತು ಕೇಳಿದ ಮೇಲೆ ಅಷ್ಟು ಒಳ್ಳೆ ಹುಡುಗ ನನ್ನ ತಮ್ಮನ್ನ ಸುಮ್ನೆ ಹೊಡೆದಿರಲ್ಲ, ನನ್ನ ತಮ್ಮಂದೇ ಏನೋ ತಪ್ಪಿರುತ್ತೆ ಅನ್ಸ್ತು. ಫಸ್ಟ್ ಟೈಮ್ ಸರ್ ನನ್ನ ತಮ್ಮ ನನ್ನ ಕೆಟ್ಟವನ್ ಅನ್ಸ್ಬಿಟ್ಟ ಸರ್. ಬೇಸಿಕಲಿ ನಾನು ನನ್ನ ತಮ್ಮನ್ಕಿಂತ ತುಂಬಾ ಕೆಟ್ಟವನ್ ಸರ್. ಒಳ್ಳೆ ಕೆಲಸ ಮಾಡಿರೋದು ತುಂಬಾ ಕಡಿಮೆ. ಅದರಲ್ಲಿ ಇದು ಒಂದು ಅನ್ಕೋತೀನಿ. ಯಾಕೋ ಹೇಳ್ಬೇಕನ್ಸ್ತು ಸರ್, ಹೇಳ್ದೆ.